ಕೋಲಾರ ಜಿಲ್ಲೆಯ ನರಸಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರು ಮತ್ತು ಅಧಿಕಾರಿಗಳು ಕೈಜೋಡಿಸಿದ್ದಾರೆ ಎಂದು ಡಾಕ್ಟರ್ ಎನ್.ಸಿ. ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ನರಸಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ದಿವಂಗತ ಬೈರೇಗೌಡರು ನರಸಾಪುರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅವರ ನೆನಪುಗಳನ್ನು ಇತಿಹಾಸದಲ್ಲಿ ಉಳಿಸಿ ಹೋಗಿದ್ದಾರೆ ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಸ್ಮರಿಸಿದ್ದಾರೆ. ಸಿ ಬೈರೇಗೌಡರ ನಿಧನದ ನಂತರ ಅವರ ಪುತ್ರರಾದ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರು ಸಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು, ಆದರೆ ಅವರ ನಂತರ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದಾವೆ ಎಂದು ವಿಷಾದಿಸಿದ್ದಾರೆ. ನರಸಾಪುರಕ್ಕೆ ಡಬಲ್ ರಸ್ತೆ ನಿರ್ಮಾಣಕ್ಕಾಗಿ ಮನವಿ ಸಲ್ಲಿಸಿದಾಗ ಶಾಸಕರು ಸುಮಾರು 7 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಎಂದು ಡಾಕ್ಟರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಇದರ ಜೊತೆಗೆ ನರಸಾಪುರ ಭಾಗದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ, ಕಾಜಿ ಕಲ್ಲಹಳ್ಳಿ ರಸ್ತೆಗೆ 5 ಕೋಟಿ ರೂಪಾಯಿ, ಕುರ್ಕಿ ರಸ್ತೆಗೆ 1 ಕೋಟಿ ರೂಪಾಯಿ, ಪರಿಶಿಷ್ಟ ಜನಾಂಗದವರ ಹೆಚ್ಚಾಗಿರುವ ಪ್ರದೇಶಕ್ಕೆ ರಸ್ತೆ ಅಭಿವೃದ್ಧಿಗೆಂದು 1 ಕೋಟಿ ರೂಪಾಯಿ ಮತ್ತು ವಿವಿಧ ದೇವಸ್ಥಾನಗಳಿಗೆ ಅನುದಾನ ನೀಡಲಾಗಿದೆ ಎಂದಿದ್ದಾರೆ. ಸತ್ಯಾಂಬಿಕಾ ಮತ್ತು ವೇದಾಂಬಿಕಾ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ, ಧರ್ಮರಾಜಸ್ವಾಮಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ, ಎಡಿ ಕಾಲೋನಿಯ ಗಂಗಮ್ಮ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ, ಓಂ ಶಕ್ತಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಮತ್ತು ಮಸೀದಿಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಮಾಹಿತಿ ನೀಡಿದ್ದಾರೆ. ಈ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಮತ್ತು ಅಧಿಕಾರಿಗಳು ಒಟ್ಟಾಗಿ ಶ್ರಮಿಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ನರಸಾಪುರಕ್ಕೆ ಬಹಳ ಸಾರ್ವಜನಿಕರು ಓಡಾಡುವಂಥ ಸಂದರ್ಭ, ಅಪಘಾತಗಳಾದಂಥ ಸಂದರ್ಭ, ನಮಗೆ ಒಂದು ಡಬಲ್ ರೋಡ್ ಮಾಡಿಕೊಡ್ಬೇಕಂದಾಗ ಅದಕ್ಕೆ ಸುಮಾರು 7 ಕೋಟಿ ರೂ ಅನುದಾನಗಳನ್ನು ಬಿಡುಗಡೆ ಮಾಡಿಕೊಂಡಿದ್ದಾರೆ. ಇದು ತುಂಬ ಸಂತೋಷದ ಸಂಗತಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ನಮ್ಮ ಒಂದು ನರಸಾಪುರ ಭಾಗಕ್ಕೆ 12.5 ಕೋಟಿ ಇವತ್ತು ನಮ್ಮ ಆಸ್ಪತ್ರೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಲೇ ಇವತ್ತು ನಮಗೆ ಈ ಒಂದು ನರಸಾಪುರ ಭಾಗಕ್ಕೆ ಒಂದು ಕಟ್ಟಿಸ್ಕೊಟ್ಟಿದ್ದಾರಂತ ಕೆಲಸ ಮಾಡಿದ್ದಾರೆ ಇವತ್ತಿನ ದಿನ. ಅದೇ ರೀತಿಯಲ್ಲಿ ಈ ಒಂದು ಸಾಹೇಬರು ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅವ್ರ ನೆನಪುಗಳನ್ನು ಕೊಟ್ಟಂಥ ನಾಯಕರು. ನಮಗೆ ಇನ್ನೊಬ್ಬ ಶ್ರೇಷ್ಠ ನಾಯಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬರು ಈ ಭಾಗದಲ್ಲಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಕ್ಷೇತ್ರಕ್ಕೆ ಮರೆಯಲಾಗದ ಕೆಲಸಗಳನ್ನ, ಕಾಮಗಾರಿಗಳನ್ನು ಕೊಟ್ಟು ಅವರು ಬೇಟರಾಯನಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅವರು ಹೋದ ನಂತರ ನಮಗೆ ಒಳ್ಳೆಯ ಶಾಸಕರಿಂದ ನಮಗೆ ಸರಿಯಾದ ಕೆಲಸಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಲ್ಲ. ಸುಮಾರು ವರ್ಷಗಳು ಬಹಳ ಕುಂಠಿತವಾಗಿತ್ತು ಕಾರ್ಯಕ್ರಮಗಳು. ಈ ನರಸಾಪುರದಲ್ಲಿ ಓಡಾಡಲು ಕಷ್ಟ ಆಗ್ತಾಯಿತ್ತು, ಒಂದು ಡಬಲ್ ರೋಡ್ ಆಗೋದಕ್ಕೂ ಆಗಲಿಲ್ಲ. ಆದರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಕೋಲಾರ ಕ್ಷೇತ್ರಕ್ಕೆ ನಮ್ಮ ಅದೃಷ್ಟ, ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ಒಂದು ಜನಗಳ ಒಂದು ಅದೃಷ್ಟ, ಪುಣ್ಯ, ನಮಗೆ ಒಳ್ಳೆಯ ಶಾಸಕರು ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಸರ್ ಅವರು ಈ ಒಂದು ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಂಥ ಸಂದರ್ಭ. ಹಾಗೆ ಇನ್ನೋರ್ವ ಶಾಸಕರು ವಿಧಾನ ಪರಿಷತ್ ಅನಿಲ್ ಕುಮಾರ್ ಸರ್ ಅವರು ಈ ಒಂದು ಇಬ್ಬರೂ ಸಹ 2 ಕಣ್ಣುಗಳಿದ್ದಾಗೆ ಒಂದು ಕೋಲಾರ ಕ್ಷೇತ್ರಕ್ಕೆ, ಮತ್ತು ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ಸಹ ನಮ್ಮ ಕೋಲಾರಿಗೆ ಅವರ ಒಂದು ಇವರುಗಳೆಲ್ಲರ ಮೂವರ ಒಂದು ಕೊಡುಗೆಯಿಂದ ಇವತ್ತು ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ನಮ್ಮ ಒಂದು ನರಸಾಪುರ ಪಂಚಾಯತಿಗೆ ಬಹಳ ಕೋಟ್ಯಾಂತರ ರೂ ಅನುದಾನಗಳನ್ನು ಕೊಟ್ಟಿದ್ದಾರೆ. ಅವರಲ್ಲಿ ನಾವು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ನರಸಾಪುರಕ್ಕೆ ಭಾಳ ಸಾರ್ವಜನಿಕರು ಓಡಾಡುವಂಥ ಸಂದರ್ಭ, ಅಪಘಾತಗಳಾದಂಥ ಸಂದರ್ಭ, ನಮಗೆ ಒಂದು ಡಬಲ್ ರೋಡ್ ಮಾಡಿಕೊಡ್ಬೇಕಂದಾಗ ಅದಕ್ಕೆ ಸುಮಾರು 7 ಕೋಟಿ ರೂ ಅನುದಾನಗಳನ್ನು